ರಾಜಪ್ಪನ ಮಗಳಿಗೆ ಮದ್ವೆಗೆ ಅಂತ ಗಂಡು ಹುಡುಕ್ತಾ ಇರ್ತಾರೆ. ರಾಜಪ್ಪ ಮಗಳನ್ನ ಕರ್ಕೊಂಡು ಒಂದು ಚಿನ್ನದ ಶಾಪ್ಗೆ ಹೋಗ್ತಾರೆ. ಮಗಳಿಗೆ ಒಂದು ಚಿನ್ನದ ಸರ ತುಂಬಾ ಇಷ್ಟ ಆಗ್ಬಿಡುತ್ತೆ. ಅದ್ರ ಬೆಲೆ 1.5 ಲಕ್ಷ. ಆದ್ರೆ ರಾಜಪ್ಪನ ಹತ್ರ ಇದ್ದದ್ದು 1 ಲಕ್ಷ ಅಷ್ಟೇ. ರಾಜಪ್ಪ ಬೆಲೆ ನೋಡಿ, ಅಯ್ಯೋ ದೇವ್ರೆ, ಸಡನ್ ಆಗಿ ಒಬ್ಬ ಸೇಲ್ಸ್ ಮ್ಯಾನ್ ಬರ್ತಾನೆ. ಸರ್, ನಮ್ಮ ಹತ್ರ ಒಂದು ಸ್ಕೀಮ್ ಇದೆ, 11 ಮಂತ್ ಸ್ಕೀಮ್ ಸರ್. ನೀವು ತಿಂಗಳ 10,000 EMI ತರ ಕಟ್ಕೊಂಡು ಹೋಗಿ 12ನೇ ತಿಂಗಳಿಗೆ ಇದೇ ಸರ ನಿಮ್ ಮನೇಲಿ ಇರುತ್ತೆ ಅಂತ ಹೇಳ್ತಾರೆ. ರಾಜಪ್ಪ ಅದ್ ಹೆಂಗೆ ಅಂತ, ಸರ್ 10,000 ನೀನು 11 ತಿಂಗಳು ಕಟ್ಟೋದ್ರೆ 1,10,000 ಆಗುತ್ತೆ. ಆದ್ರೆ ಇದು ಚಿನ್ನದ ಬೆಲೆ 1,20,000. ನೀವು ಈ ಸ್ಕೀಮ್ ನ ಆಪ್ಟ್ ಮಾಡೋದ್ರಿಂದ ನಿಮಗೆ ಮೇಕಿಂಗ್ ಚಾರ್ಜ್ ಇರೋದಿಲ್ಲ, ವೇಸ್ಟೇಜ್ ಚಾರ್ಜ್ ಇರೋದಿಲ್ಲ. ನಿಮ್ಗೆ ಇವಾಗ ಏನಿದೆ ಪ್ರೈಸು ಅದೇ ಬೆಲೆಗೆ ನಾವು ನಿಮ್ಗೆ 1 ವರ್ಷ ಆದ್ಮೇಲೆ ಕೊಡ್ತೀವಿ ಅಂತ. ರಾಜಪ್ಪ ಅಯ್ಯೋ ಎಂತ ಒಳ್ಳೆ ಆಫರು, ನಮಗೋಸ್ಕರನೇ ಮಾಡಿರೋದು ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಜಾಬಿಂದ ತೆಗೆದು 10,000 ಅವಾಗಲೇ ಕೊಟ್ಬಿಡ್ತಾರೆ. ತಿಂಗಳ ನಿಯತ್ತ EMI ಕಟ್ಕೊಂಡು ಬರ್ತಾರೆ. 11 ತಿಂಗಳು ಕಳೆಯುತ್ತೆ. 12ನೇ ತಿಂಗಳಿಗೆ ಅಂಗಡಿ ಹತ್ರ ರಾಜಪ್ಪ ಬರ್ತಾರೆ. ಅಂಗಡಿ ಬಾಗ್ಲ ಹಾಕಿರುತ್ತೆ. ಪಕ್ಕದಲ್ಲಿ ಕೇಳ್ತಾರೆ, ಈ ಬಾಗ್ಲಾಗಿ 2 ತಿಂಗಳಾಯ್ತು ಅಂತಾರೆ. ಇದು ಕಥೆ ಅಲ್ಲ, ನಿಜವಾಗಿ ಚೆನ್ನೈನಲ್ಲಿ ನಡೆದಿರುವಂತ ಸ್ಕ್ಯಾಮ್. ಸೊ ದ ಮಾರಲ್ ಆಫ್ ದ ಸ್ಟೋರಿ ಇಸ್, ಸರ್ ಒಂದು ಸ್ಕೀಮ್ ಇದೆ ಅಂತ ಯಾರಾದ್ರೂ ನಿಮ್ಮ ಹತ್ರ ಅಂದ್ರೆ ಆವಾಗಲೇ ಯೋಚನೆ ಮಾಡಿ ಅಲ್ಲೊಂದು ಸ್ಕ್ಯಾಮ್ ಇರ್ಬೋದು ಅಂತ. ಅಂಡ್ ಮೋಸ ಮಾಡೋರ್ಗಿಂತ ಹೆಚ್ಚಾಗಿ ಮೋಸ ಹೋಗೋರ್ದು ತಪ್ಪು ಅಂತ ಹಳೆ ಕಾಲದಲ್ಲಿ ಹೇಳಿದ್ರು. ಬಟ್ ಆ ಆಟ ಮಾತ್ರ ಇನ್ನೂ ನಿಂತಿಲ್ಲ. ಚಿನ್ನ ತಗೊಂಡಿರೋರ್ಗೆ, ಚಿನ್ನ ತಗೋಬೇಕು ಅನ್ಕೊಂಡಿರೋರ್ಗೆ ಈ ವಿಡಿಯೋನ ಶೇರ್ ಮಾಡಿ. ಯಾರ್ಯಾರು ಚಿನ್ನ ತಗೊಳಕ್ ಹೋದಾಗ ಇದೇ ತರ ನಿಮ್ಗೂ ಎಕ್ಸ್ಪೀರಿಯನ್ಸ್ ಆಗಿದೆ ಅವರು ಕಮೆಂಟ್ ಮಾಡಿ.